ನೀವು ಸಹ ಕುಚ್ಚು ಹಾಕಿಸಿರ್ತೀರಾ ಅಥವಾ ನೀವೇ ಹಾಕಿರ್ತೀರಾ? ಈಗ ಕಡಿಮೆ ಅಂದ್ರೂ 200-300 ರೂಪಾಯಿ ಇಲ್ಲದೇ ಸಿಂಪಲ್ ಕುಚ್ಚು ಸಹ ಹಾಕಲ್ಲ. ಇಷ್ಟು ದುಡ್ಡು ಕೊಟ್ಟು ಹಾಕಿದ ಮೇಲೆ ಸೀರೆನ ನಾವು ಒಂದು ಸಲ ಉಟ್ಟು ಮಡಚಿಟ್ಟಾಗ ನೋಡಿ ಈ ಥರ ಸುಕ್ಕಾಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಈ ಮೊದಲೊಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಸೀರೆನ ಹ್ಯಾಂಗರಲ್ಲಿ ಯಾವ ಥರ ಇಟ್ಟರೆ ಕುಚ್ಚು ಹಾಳಾಗೋದಿಲ್ಲ ಅಂತ ಅಂದ್ಕೊಂಡು. ಸಪೋಸ್ ಮಡಚಿ ಇಟ್ಟಾಗ ನೋಡಿ ಈ ಥರ ಆಗುತ್ತೆ. ಇದಕ್ಕೆ ಒಂದು ಸಿಂಪಲ್ ಆಯಿತಾ, ಮನೆಯಲ್ಲೇ ನಾವು ಮಾಡ್ಕೋಬೋದು. ಮತ್ತು ಪುನಃ ಕುಚ್ಚು ಮೊದಲಿನ ಹಾಗೆ ಆಗಬೇಕು ಅಂತಂದರೆ ಒಂದು ಬೌಲಲ್ಲಿ ನೀರು ತಕ್ಕೊಂಡು ಒಂದೊಂದೇ ಕುಚ್ಚಿಗೆ ಸ್ವಲ್ಪ ತಾಳ್ಮೆ ಇರಬೇಕು. ಇದನ್ನು ಮಾಡಬೇಕಾದ್ರೆ ಒಂದೊಂದೇ ಕುಚ್ಚನ್ನ ಸ್ವಲ್ಪ ವೆಟ್ ಮಾಡಬೇಕು. ಸೀರೆಗೆ ಚಂಡಿ ಮಾಡಬೇಡಿ. ಕೆಲವೊಂದು ಸೀರೆ ವೆಟ್ ಮಾಡಿದರೆ ಕರೆ ಆಗ್ತದೆ. ಹಾಗೆ ನೀವು ವೆಟ್ ಮಾಡುವಾಗ ಬೇಕಾದರೆ ಪಕ್ಕ ಸೀರೆ ಮೇಲೆ ಒಂದು ಬಟ್ಟೆನೇನಾದರೂ ಹಾಕ್ಕೊಳ್ಳಿ. ಈ ಥರ ಎಲ್ಲ ಕುಚ್ಚುಗಳನ್ನು ಎಲ್ಲಿ ಸೊಟ್ಟ ಎಲ್ಲ ಆಗಿರುತ್ತಲ್ಲ ಅಂಥ ಕುಚ್ಚುಗಳಿಗೆಲ್ಲ ನೀರು ಹಾಕಿ ವೆಟ್ ಮಾಡ್ಕೊಳ್ಳಿ. ವೆಟ್ ಮಾಡಿಕೊಂಡು ಇದ್ರ ಮೇಲೆ ಐರನ್ ಮಾಡ್ಕೋಬೇಕು. ಐರನ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಿ, ಯಾಕಂದರೆ ಸೀರೆಗೆ ಐರನ್ ಮಾಡುವಾಗಲೇ ತುಂಬ ಜನ ಸೀರೆನ ಸುಟ್ಟು ಹಾಕ್ತಾರೆ. ಕೆಲವೊಂದು ತುಂಬ ಡೆಲಿಕೇಟ್ ಇರ್ತದೆ. ಹಾಗಾಗಿ ನೀವು ಈ ಕುಚ್ಚು ಬಿಟ್ಟು ಸೀರೆ ಸೈಡಿಗೆ ಒಂದು ಬಟ್ಟೆನ ಅಥವಾ ಒಂದು ಪೇಪರ ಏನಾದರೂ ಹಾಕಿ ಹಾಗೆ ಐರನ್ ಮಾಡಬೇಡಿ. ಆಮೇಲೆ ನಾವು ವಿಡಿಯೋ ಮಾಡಿ ಹಾಕ್ತೀವಿ, ನೀವು ಮಾಡಿ ಐರನ್ ಮಾಡಿ ಸೀರೆ ಸುಟ್ಟರೆ ಆಮೇಲೆ ಒಂಥರ ಬೇಜಾರಲ್ವ. ಫಸ್ಟಿಗೆ ಅದನ್ನೊಂಥರ ಸ್ಟಿಫಾಗಿ ಐರನ್ ಮಾಡ್ಕೊಂಬಿಡಿ, ಅದರಲ್ಲಿ ವೆಟ್ಟಿದ್ರೆ ಎಲ್ಲ ಡ್ರೈ ಆಗಲಿ. ನಂತರ ಈ ಕುಚ್ಚು ಮೇಲೆ ನೀವು ಐರನ್ ಮಾಡ್ತಾ ಹೋಗಬೇಕು. ನೀವು ಈ ಕುಚ್ಚಿಗೆ ಐರನ್ ಮಾಡುವಾಗಲಷ್ಟೇ ಐರನ್ ಬಾಕ್ಸನ್ನು ನಾವು ಮಾಮೂಲಿ ಬಟ್ಟೆಗೆಲ್ಲ ಐರನ್ ಮಾಡ್ತೀವಲ್ಲ ಮುಂದೆ ಹಿಂದೆ, ಆ ಥರ ಅಲ್ಲ. ಕುಚ್ಚು ಯಾವ ಡೈರೆಕ್ಷನಲ್ಲಿದೆಯಾ ಆ ಡೈರೆಕ್ಷನಲ್ಲಿ ಉಜ್ಜುತ್ತಾ ಬರಬೇಕು. ಆಮೇಲೆ ಅಲ್ಲಿ ಗಂಟು ಕಟ್ಟಿರ್ತೀವಿ ನಾವು ಒಂದು ನೋಡಿ, ಆ ಗಂಟನ್ನು ಮಾತ್ರ ತುಂಬ ಕೇರ್ಫುಲ್ಲಾಗಿ ಐರನ್ ಮಾಡಬೇಕು. ಅಲ್ಲಿ ಸುಟ್ಟೋಗುತ್ತೆ, ಅದು ಸ್ವಲ್ಪ ಗಟ್ಟಿಗಿರುತ್ತೆ ನೋಡಿ ಆ ಗಂಟು. ಅಲ್ಲಿ ನೀವು ಆ ಗಂಟು ಮೇಲೆ ಐರನ್ ಬಾಕ್ಸನ್ನ ಇಡಬಾರ್ದು. ನನಗಿದು ನಿಮಗೆ ವಿಡಿಯೋದ ಮೇಲೆ ತೋರಿಸುವಾಗ ನಾನು ಗಂಟು ಮೇಲೇ ನಿಮಗೆ ಐರನ್ ಮಾಡಿದ ಹಾಗೆ ಕಾಣಿಸಿರ್ಬೋದು, ಬಟ್ ನಾನು ಅದ್ರ ಮೇಲೆ ಐರನ್ ಮಾಡಲ್ಲ. ಅದು ಯಾವಾಗಲೂ ಸ್ವಲ್ಪ ಎತ್ತರ ಇರ್ತದಲ್ವ, ಆಗ ಸುಟ್ಟು ಹೋಗುವಂತಹ ಚಾನ್ಸಸ್ ಇರ್ತದೆ. ಇದಕ್ಕೆಂತ ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ನಾವು ಮೊದಲು ಯಾವ ಥರ ಕುಚ್ಚು ಹಾಕಿದ್ದು ಹೊಸದರಲ್ಲಿತ್ತು ಅದೇ ಥರ ನಮಗೆ ಕುಚ್ಚು ಆಗ್ತದೆ. ಅಂದರೆ ಕೆಲವೊಂದು ಸತಿ ಇದು ಸಿಲ್ಕ್ ಥ್ರೆಡ್ ಅಲ್ವಾ, ತುಂಬ ಸೂಕ್ಷ್ಮ ಇರ್ತದೆ. ಸ್ವಲ್ಪ ಫೋಲ್ಡಿಂಗ್ ಆದ್ರೂ ಅದು ಅದೇ ಥರ ನಿಂತ್ಕೊಳ್ಳುತ್ತೆ. ಮತ್ತು ಸುಕ್ಕಾಗುತ್ತೆ. ಸುಕ್ಕಾಗಿರೋದು ಸೀರೆ ಕುಚ್ಚು ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ತುಂಬ ಜನ ನೋಡಿದ್ದೀನಿ, ಅದು ಕುಚ್ಚು ಎಲ್ಲ ಸುಕ್ಕಾಗಿರುತ್ತೆ. ಹಾಗಾಗಿ ನೀವು ಈ ಥರ ಒಂದು ಟ್ರಿಕ್ ಮಾಡಿದರೆ ಅದು ನಿಮಗೆ ನಮಗೆ ಹೊಸದರಲ್ಲಿ ಯಾವ ಥರ ಕುಚ್ಚು ಹಾಕಿದಾಗೆ ಇರ್ತದೆ ಆ ಥರ ಇರ್ತದೆ. ಮತ್ತು ತುಂಬ ಜನ ಕೇಳಿದ್ರಿ ನನಗೆ ಕಮೆಂಟಲ್ಲಿ, ಕುಚ್ಚುಗೆ ನೀವು ಎಷ್ಟು ಎಳೆ ದಾರ ತಗೋತೀರಿ ಅಂತ ಅಂದ್ಕೊಂಡು. ನಾನು ಒಂದೊಂದಕ್ಕೆ 60ಇಂದ 65 ಒಳಗಡೆ ತಗೋತೀನಿ. ಬುಲೆಟ್ ದಾರ ನಾನು ತಗೊಳ್ಳೋದ್ರಿಂದ ಅದು ಸ್ವಲ್ಪ ತೆಳುವಾಗಿರ್ತದೆ. 60 to 63 ತಗೊಂಡ್ರೂ ಸಾಕು. ಅಲ್ಲಿಗೆ 60 ಅಂದರೆ ನಾನು 60 120 ಆಗುತ್ತೆ, 120 240 ಆಗುತ್ತೆ. ಹಾಗೆ ಅಷ್ಟು ದಪ್ಪ ಇದ್ದರೆ ಚೆಂದ ಕಾಣಿಸ್ತದೆ. ಕೆಲವರಿಗೆ ಸ್ವಲ್ಪ ಚಿಕ್ಕ ತೆಳುವಾಗಿ ಬೇಕು ಅಂತಾರೆ, ಆವಾಗ 50 ಅಥವಾ 55 ಬೇಕಾದರೂ ತಗೋಬೋದು. ನೋಡಿ ಇವಾಗ ಕುಚ್ಚು ಎಲ್ಲ ಸುಕ್ಕಾಗಿರೋದು ಎಷ್ಟು ಚೆಂದ ಬಂತು ನೋಡಿ. ಸುಕ್ಕಾಗಿದೆ ಅಂತ ಅಂದ್ಕೊಂಡು ಕಟ್ ಮಾಡಿ ಮತ್ತೆ ಪುನಃ ಕುಚ್ಚು ಮಾಡೋದ್ರಿಂದ ಈ ಥರ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ನೀಟಾಗಿ ಕಾಣಿಸ್ತದೆ. ತಾಳ್ಮೆ ಬೇಕು ಇದಕ್ಕೆ, ನಿಧಾನಕ್ಕೆ ಮಾಡ್ಕೋಬೇಕು. ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋಗಿ ಸೀರೆನೆಲ್ಲ ಸುಟ್ಟು ಹಾಕಬೇಡಿ. ಯಾವತ್ತೂ ಅದೇ ಆ ಗಂಟು ಇದೆಯಲ್ಲ ಅಲ್ಲೇ ಐರನ್ ಬಾಕ್ಸ್ ಇಟ್ಟು ನಾವು ಪ್ರೆಸ್ ಮಾಡಿದಾಗ ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ನಾನು ಅಂತಿರೋದು ಬರೀ ಕುಚ್ಚು ಮೇಲೆ ಮಾತ್ರ ಐರನ್ ಮಾಡಿ ಅಂತ ಅಂದ್ಕೊಂಡು. ಈ ಥರ ನೋಡಿ ನಿಧಾನಕ್ಕೆ ಒಂದು 5 ಕುಚ್ಚಿಗೆ ಮಾಡ್ಕೊಂಡು ಬಂದರೆ ಕುಚ್ಚು ನೀಟಾಗಿ ನಮಗೆ ಆಗ್ತದೆ. ಸೊ ನಿಮಗೆ ನಿಮ್ಮ ಸೀರೆ ಯಾರ್ದಾದ್ರೂ ಈ ಥರ ಆಗಿದ್ದರೆ ನೀವು ಈ ಥರ ರೆಡಿ ಮಾಡ್ಕೊಳ್ಳಿ. ಮತ್ತು ಈಗ ಎಲ್ಲ ಮದುವೆ ಹೆಣ್ಣಿಗಾಗಿರ್ಬೋದು ಅಥವಾ ಮದುವೆಗೆ ಯಾರಾದರೂ ಹೋಗ್ತಾರೆ ಅಂತಂದರೂ ಆಗಿರ್ಬೋದು, ಈ ಥರ ಸೀರೆನ ಪಿನ್ ಮಾಡಿಸಿ ಎಲ್ಲ ರೆಡಿ ಮಾಡ್ಕೋತಾರೆ ಪೇ ಮಾಡಿ.
ಮನೆಯಲ್ಲೇ ನಾವು ಸಿಂಪಲಾಗಿ ಈ ಥರ ಪಿನ್ ಮಾಡಿಟ್ಕೊಂಡ್ರೆ, ಅಂದರೆ ಮೈಲ್ಡಾಗಿ ಐರನ್ ಮಾಡಿ. ನಾನು ಯಾಕಂತಿದ್ದೀನಿ ಅಂತಂದರೆ, ನನಗೆ ಗೊತ್ತಿರೋರೊಬ್ರದ್ದು ಮದುವೆ ಸೀರೆನೇ ಹುಡುಗಿದ್ದು. ಅವರು ಏನು ಮಾಡಿದ್ದಾರೆ, ಹೇರ್ ಸ್ಟ್ರೈಟ್ನರ್ ಇರ್ತದಲ್ಲ ಅದರಲ್ಲಿ ಈ ಥರ ಎದುರುಗಡೆ ಸೆರಗು ನೆರಿಗೆಗೆ ಪ್ಲೀಟ್ಸಿಗೆ ಐರನ್ ಮಾಡಿದ್ದಾರೆ. ಅದು ಜರಿ ಇರುತ್ತದೆ ನೋಡಿ, ಅಲ್ಲಿ ಆ ಜರಿ ಮೇಲೆ ಮತ್ತೆ ಮತ್ತೆ ಒತ್ತಿ ನಾವು ಅದು ಸರಿ ಕೂರಬೇಕು ಅಂತ ಅಂದ್ಕೊಂಡು ಐರನ್ ಮಾಡಿದಾಗ ಅಲ್ಲಿ ಏನಾಗ್ತದೆ, ಅದು ಬರ್ನಾಗಿ ಹೋಗುತ್ತೆ. ಅದಕ್ಕೆ ನಾನು ಅಂತಿರೋದು, ಸೀರೆಗಳಿಗೆ ಐರನ್ ಮಾಡುವಾಗ ತುಂಬ ಹುಷಾರಾಗಿರಿ. ಈಗೆಲ್ಲ ಈ ಸೀರೆಗಳಿಗೆ ಏನು ಗೊತ್ತಾ, ಕೆಲವೊಂದಕ್ಕೆ ಬೇಗ ಬಿಸಿ ಆಗುತ್ತೆ, ಆವಾಗ ಏನಾಗ್ತದೆ, ಸುಟ್ಟು ಹೋಗ್ತದೆ. ಅದು ಸುಟ್ಟು ಹೋಯಿತು ಅಂತಂದರೆ ಹೋಯಿತು. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡೋರಿಗೂ ಅಷ್ಟೇ. ನೀವು ಯಾರಿಗಾದರೂ ಐರನಿಗೆ ಕೊಡ್ತೀರ ಅಂತಂದರೆ ಕ್ಲೀನಾಗಿ ಹೇಳಿ, ಸೀರೆನ ತುಂಬ ಅಂದರೆ ಗಟ್ಟಿಯಾಗಿ ತುಂಬ ಹೀಟ್ ಇಟ್ಟು ಐರನ್ ಮಾಡೋದು ಬೇಡ ಅಂತ. ಅದು ಕ್ರಮೇಣ ಮಾಡ್ತಾ ಏನಾಗುತ್ತೆ, ಅಲ್ಲಿ ಕಟ್ಟಾಗುವಂಥ ಚಾನ್ಸಸ್ ಇರ್ತದೆ. ತುಂಬ ಜನರಿಗೆ ಈ ಥರ ಅನುಭವ ಆಗಿದೆ. ನಿಮಗೆ ಯಾರಿಗಾದರೂ ಈ ಥರ ಅನುಭವ ಆಗಿದ್ದರೆ ನನಗೆ ಕಾಮೆಂಟೆಲ್ಲ ಹಾಕಿ. ಯಾಕಂದರೆ ನನಗೆ ಗೊತ್ತಿರೋರದೇ 2-3 ಜನರಿಗೆ ಈ ಥರ ಆಗಿದೆ. ಅಂದರೆ ಅದು ತಪ್ಪು ಅಂತಲ್ಲ ನಾನು ಅಂತಿರೋದು, ಸ್ವಲ್ಪ ನಾವು ಐರನ್ ಮಾಡುವಾಗ ಎಲ್ಲ ಸ್ವಲ್ಪ ಬಿಸಿ ನೋಡಿಕೊಂಡು ಇಟ್ಕೋಬೇಕು. ಮತ್ತು ಹೇರ್ ಸ್ಟ್ರೈಟ್ನಲ್ಲಿ ಮಾಡುವಾಗಲೂ ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಸೊ ಸಿಂಪಲ್ಲಾಗಿ ನಾವು ಮನೇಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೂ ಆಗುತ್ತೆ. ಈಗೆಲ್ಲ ಏನು ಯೂಟ್ಯೂಬಲ್ಲಿ ನೋಡಿದರೆ ನಾವೇ ಮಾಡ್ಕೋಬೋದು, ಎಲ್ಲನೂ ಡೀಟೇಲಾಗಿ ತೋರಿಸ್ತಾರೆ. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ ಆಯಿತು, ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಸಣ್ಣ ವಿಡಿಯೋ. ಎಲ್ಲರಿಗೂ ಥ್ಯಾಂಕ್ ಯು.